ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂತಹ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಿದ್ರಿ. ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಇಟ್ರು, ಒಬ್ಬ ವ್ಯಕ್ತಿ ನಮ್ಮಲ್ಲಿ ಪ್ರಶ್ನೆಯನ್ನ ಇಟ್ರು, ಕಲಿಯುಗದಲ್ಲಿ ಈ ಕಾಲಜ್ಞಾನ ಹೇಳಿರಾಗಿ ಜನಗಳು ವಿಚಿತ್ರವಾಗಿ ಸಾಯ್ತಾರಲ್ಲ ಗುರುಗಳೇ, ಇರಷ್ಟು ದಿವಸ ನೆಮ್ಮದಾಗಿ ಸತ್ತೋಗೋಣ ಬಿಡಿ, ನಾವ್ ಯಾಕೆ ಇದನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕು, ಯಾಕೆ ಇಷ್ಟೆಲ್ಲ ಒಂದು ಅಭಿವೃದ್ಧಿಗಳನ್ನ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನ ಮಾಡಿದ್ರು. ಇವತ್ತು ನಾವು ಆ ಪ್ರಶ್ನೆಗೆ ಸರಾಗ್ ಒಂದು ಉತ್ತರ ಕೊಡೋದಕ್ಕೆ ಅವ್ರು ಹೇಳ್ತಿದ್ರು, ಯಾಕೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ಬೇಕು, ಏನಕ್ಕೋಸ್ಕರ ನಾವು ಇಷ್ಟೆಲ್ಲ ಸಾಧನೆಗಳನ್ನ ಮಾಡ್ಬೇಕು, ಇವತ್ತು ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಅಷ್ಟೆಲ್ಲ ದುಡ್ಡುಗಳು ಕೊಟ್ಟು ಯಾಕೆ ಮಕ್ಕಳನ್ನ ಓದಿಸ್ಬೇಕು, ಇಷ್ಟೆಲ್ಲ ಒಂದು ಅಭಿವೃದ್ಧಿ ಯಾಕೆ ಮಾಡ್ಬೇಕು, ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಮಾನಗಳ ಯಾಕೆ ತಯಾರು ಮಾಡ್ಬೇಕು, ಇಷ್ಟೆಲ್ಲ ದೊಡ್ಡ ದೊಡ್ಡ ಈ ಏರ್ಪೋರ್ಟ್ಗಳನ್ನ ಯಾಕೆ ಕಟ್ಬೇಕು, ದೊಡ್ಡ ದೊಡ್ಡ ಫ್ಲೈಓವರ್ಗಳನ್ನ ಯಾಕೆ ಕಟ್ಬೇಕು, ಇಷ್ಟೆಲ್ಲ ಶ್ರಮ ಪಟ್ಟು ನಾವು ಯಾಕೆ ಓದ್ಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಇಟ್ರು. ಇವತ್ತು ನಾವು ಅವ್ರಿಗೇನು ಹೇಳಿಲ್ಲ, ಆಯ್ತು ಮುಂದಿನ ಸಲ ನಾವು ಮಾತಾಡ್ತೀರಿ ಅಂತ. ಯಾಕಂದ್ರೆ ಅವತ್ತು ಅವ್ರು ಕೇಳಿರೋಂಥ ಪ್ರಶ್ನೆಗೆ ಸಮಯ ಅಭಾವ ಇರೋದ್ರಿಂದ, ನಮ್ಮ ಒಂದು ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲಿಲ್ಲ. ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ನಾವು ಕೆಲವರಿಗೆಲ್ಲ ಕೂಡ ಒಂದು ಈ ಕಾರ್ಯಕ್ರಮದ ಮುಖಾಂತರ ಆ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಮುಂದಾದ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾವು ಅನ್ಕೊಂಡಿದೀವಿ ನಾಳೆ ಹೆಂಗೂ ಸಾಯೋದೇ ಇಲ್ವಾ, ಇವತ್ತೇ ಸತ್ತೋಗೋಣ ಬಿಡು, ಮನುಷ್ಯ ಯಾವತ್ತಿದ್ರು ಹುಟ್ಟೋದ ಮೇಲೆ ಸಾವು ಅನ್ನೋದು ಖಚಿತ ಅಂತ ಪ್ರತಿಯೊಬ್ರು ಕೂಡ ಹೇಳ್ತಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಸಾವು ಹುಟ್ಟು ಸಾವು ಎರಡು ಜೊತೆಯಲ್ಲೇ ಬರ್ತೇ ಅಂತ ಹೇಳ್ತಾರೆ. ಹುಟ್ಟಿದ ಕೂಡಲೇ ಸಾವು ಕೂಡ ಬೆನ್ನತ್ತಿರುತ್ತೆ ಅಂತನೂ ಕೂಡ ಕೆಲವೊಂದು ಗ್ರಂಥಗಳಲ್ಲಿ ದೊಡ್ಡವರು ಹೇಳಿರ್ತಕ್ಕಂಥದ್ದು. ಇವತ್ತು ಹಾಗಿದ್ರೆ ಯಾಕೆ ಬದುಕಿದ್ಯಾ ನೀನು, ಇಷ್ಟು ದಿವಸ ಯಾಕೆ ಬದುಕಿದ್ಯೆ, ನಾಳೆ ಸಾಯ್ಬೇಕಲ್ಲ, ಇವತ್ತೇ ಸತ್ತೋಗು ಅಲ್ವಾ. ಅದಕ್ಕೋಸ್ಕರ ನಾವು ಹುಟ್ಟಿದೀವಿ. ಜ್ಞಾನಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕಂತೆ, ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಬೇಕಂತೆ. ಇವತ್ತು ಸಾಧನೆ ಮಾಡಿ ಹೋಗಿಲ್ಲ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕನ್ನಂಬಾಡಿ ಕಟ್ಟೆ ಎಲ್ಲಿರ್ತಾ ಇತ್ತು. ಕನ್ನಂಬಾಡಿ ಕಟ್ಟೆ ಕಟ್ಸೋದಕ್ಕೆ ವಿಶ್ವೇಶ್ವರಯ್ಯನವರು ಎಷ್ಟು ಶ್ರಮವನ್ನ ಪಟ್ರು, ಎಷ್ಟು ಜನಕ್ಕೆ ಅನುಕೂಲ ಆಗೋ ತರ ಮಾಡಿದ್ರು, ಸಾರ್ಥಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಶಂಕರಾಚಾರ್ಯರು ಎಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳನ್ನ ಚಕ್ರಸ್ಥಾಪನೆಗಳನ್ನ ಮಾಡಿದ್ರು, ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು, ದೇವರುಗಳನ್ನ ಭೂಮಿಗಿಳಿಸ್ತಕ್ಕಂಥವ್ರು ಮಹಾನ್ ಭಾವರು. ಅವರೊಂದು ಸಾಧನೆ ಮಾಡುವುದು, ಅವರು ಶಾಶ್ವತವಾಗಿ ಭೂಮಿ ಮೇಲೆ ಇರ್ಲಿಲ್ಲ. ನಾವು ಹುಟ್ಟಿದೀವಿ, ಸಾಯೋದಕ್ಕಿಂತ ಮುಂಚೆ ಏನಾದ್ರೂ ಒಂದು ಒಳ್ಳೇದನ್ನ ಸಾಧನೆ ಮಾಡಿ ಹೋಗ್ಬೇಕು ಅಂತ ಕೂಡ ಜ್ಞಾನಿಗಳು ಕೂಡ ಹೇಳ್ತಾರೆ. ಇವತ್ತು ನಾವು ಅನ್ಕೊಂತೀವಿ ಹೆಂಗಿದ್ರು ಸಾಯೋದಲ್ಲ, ಏನು ಅಭಿವೃದ್ಧಿ ಮಾಡದೇ ಬೇಡ, ಹಾಗಿದ್ರೆ ಯಾವತ್ತಿದ್ರೂ ನಾವು ಸಾಯೋದಲ್ವಾ, ಇವಾಗ್ಲೇ ಹಳ್ಳ ತೋಡು ಮಲ್ಕೊಂಬಿಡು, ಇವತ್ತೇ ಸತ್ತೋಗು ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಬದುಕಿದೀಯ ನೀನು, ನಾಳೆ ಕೂಡ ಉಸಿರು ಹೊರಟೋಗುತ್ತಲ್ಲ, ಇವತ್ತೇ ಉಸಿರು ನಿನ್ಸ್ಕೋ. ಹಾಗಾಗಿ ನಾವು ಎಲ್ಲ ಹೋಗುತ್ತೆ ಅಂತ ಹೇಳೋದಲ್ಲ, ನಾವು ಇದ್ದೀವಿ, ನಾವು ಏನು ಸಾಧನೆ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ. ನಾವು ಏನ್ ಮಾಡಿದ್ವಿ, ಭೂಮಿ ಮೇಲೆ ನಾವು ಹುಟ್ಟಿದೀವಿ, ಅದು ನಾವು ಏನ್ ಮಾಡಿದ್ವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಈ ವಿಚಾರದಲ್ಲಿ ಇನ್ನು ಏನೆಲ್ಲ ಪ್ರಶ್ನೆಗಳು ಬರುತ್ತೆ, ಏನೆಲ್ಲ ಉತ್ತರಗಳು ಸಿಗುತ್ತೆ ಅಂತ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಇವತ್ತು ಇಷ್ಟನ್ನು ಹೇಳ್ತಾ ಇವ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.